ಗಣೇಶನ್ ಕೂರಿಸ್ಬಿಟ್ಟು ಸಿನಿಮಾ ಸಾಂಗ್ ಹಾಕವ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೈಲ್ವಾನ್ ಸಿನಿಮಾ ಕಣ್ಣು ಚಪ್ಪಳೆ ವಿಡಿಯೋ ಸಾಂಗ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಾಂಗ್ ಇವಾಗ ಜಸ್ಟ್ ರಿಲೀಸ್ ಆಯಿತು ಅಂತಂದರೆ ಸುದೀಪ್ ಅವರ ಬರ್ತಡೇ ದಿನ ರಿಲೀಸ್ ಆಯಿತು. ಸೊ ಈ ಒಂದು ಸಾಂಗ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಕಿಚ್ಚ ಸುದೀಪ್ ಅವ್ರಿಗೆ ನನ್ನ ಕಡೆಯಿಂದ ವಿಶ್ ಹ್ಯಾಪಿ ಬರ್ತಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರಿಗೆ ವಿಶ್ ಮಾಡ್ತಾ ಇವಾಗ ಈ ಒಂದು ಸಾಂಗ್ ರಿವ್ಯೂನ ಮಾಡೋಣ ಹೇಗಿದೆ ಅಂತ ವಿಡಿಯೋ ಸಾಂಗು. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಣ್ಣ ಚಪ್ಪಳೆ ಅಂತ ಹೇಳ್ಬಿಟ್ಟು ಈ ಒಂದು ಸಾಂಗ್ ಹೆಸರು. ಸೊ ಈ ಒಂದು ಸಾಂಗ್ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಯಾಕೆಂತಂದರೆ ಕಿಚ್ಚ ಸುದೀಪ್ ಅವರ ಡ್ಯಾನ್ಸ್ ನೋಡಿ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ತುಂಬ ದಿನಗಳಾಗಿತ್ತು ಇವರ ಒಂದು ಡ್ಯಾನ್ಸ್ನ ನೋಡಿ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಡ್ಯಾನ್ಸ್ ಸ್ವಲ್ಪ ಕಮ್ಮಿ ಇರ್ತಿತ್ತು ಸಿನಿಮಾಗಳಲ್ಲಿ. ಸೊ ಮುಂಚೆ ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ದಾರೆ. ಅವರ ಹಳೆ ಸಿನಿಮಾಗಳಲ್ಲಿ ನನಗೆ ಅವ್ರು ಡ್ಯಾನ್ಸ್ ಮಾಡಿರೋ ರೀತಿ ನನಗೆ ತುಂಬ ಇಷ್ಟ. ಅದರಲ್ಲೂ ಒಂದು ಮಂಕುತಿಮ್ಮ ಅಂತ ಒಂದು ಸಾಂಗ್ ಬರ್ತಿತ್ತಲ್ಲ, ಸಿನಿಮಾ ಹೆಸರು ಗೊತ್ತಿಲ್ಲ, ಆ ಒಂದು ಸಾಂಗ್ ನನಗೆ ತುಂಬ ಇಷ್ಟ. ಅದರಲ್ಲಿ ಅವರು ಹಾಕಿರುವಂಥ ಸ್ಟೆಪ್ಗಳು ನನಗೆ ತುಂಬ ಫೇವ್ರೇಟು. ಆ ಒಂದು ವೀಡಿಯೋ ಸಾಂಗು ಅದರಲ್ಲಿ ಸಿಂಪಲ್ ಆಗಿರೋ ಸ್ಟೆಪ್ಪು ಒಂಥರ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪರ್ಫೆಕ್ಟಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಥರ ಒಂದು ಫೀಲು ಈ ಒಂದು ಸಿನಿಮಾ ಸಾಂಗಲ್ಲಿ ನಾನು ಕೊಡ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ದಿನಗಳಾಗಿತ್ತು ಇವರ ಒಂದು ಡ್ಯಾನ್ಸ್ನ ನೋಡಿ. ಸೊ ಯಾಕೆಂತಂದರೆ ಇವರು ಇರೋ ಹೈಟ್ಗೆ ಸುಮ್ಮನೆ ಬಂದು ನಿಂತ್ಕೊಂಡ್ರೆ ಸಾಕು, ಅದೇ ವೀಡಿಯೋ ಸಾಂಗ್ ಆ ಒಂದು ಕಾರಣಕ್ಕೆ. ಸೊ ಇವಾಗ ಈ ಒಂದು ಸಾಂಗಲ್ಲಿ ಡ್ಯಾನ್ಸ್ ನೋಡಿ ನನಗೆ ಖುಷಿ ಆಯಿತು. ಅದೊಂದು ಅದರ ಜೊತೆಗೆ ಈ ಒಂದು ಸಾಂಗಲ್ಲಿ ಇದ್ದಂಥ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು. ಒಂದು ಡಿಫ್ರೆಂಟ್ ಆದಂಥ ಒಂದು ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮ್ಯೂಸಿಕ್ಕು. ಅದರ ಜೊತೆಗೆ ಆ ಒಂದು ವೀಡಿಯೋ ಸಾಂಗ್ನ ತುಂಬ ರಿಚ್ ಆಗಿ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾ ವೀಡಿಯೋ ಸಾಂಗ್ಗಳು ಕೂಡ ತುಂಬ ಒಳ್ಳೆಯ ಜಾಸ್ತಿ ದುಡ್ಡು ಹಾಕಿ ಚೆನ್ನಾಗಿ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಿದ್ರು. ಸೊ ಇವಾಗ ಎಲ್ರಿಗೂ ಭರವಸೆ ಇದೆ ದುಡ್ಡು ಹಾಕಿರೋದು ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ತೆಗಿತಾ ಇದ್ದಾರೆ. ಸೊ ತುಂಬ ರಿಚ್ ಆಗಿದೆ ವೀಡಿಯೋ ಸಾಂಗು ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ. ಒಳ್ಳೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ ಇಷ್ಟ ಆಯಿತು. ಸೊ ಫೈನಲಾಗಿ ಈ ಒಂದು ಸಾಂಗ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಇವರ ಬರ್ತ್ಡೇಲಿ ಆ ಒಂದು ಸಾಂಗ್ನ ರಿಲೀಸ್ ಮಾಡೋರಲ್ಲ, ಅದೊಂದು ಡಿಫ್ರೆಂಟ್ ಆದಂಥ ಒಂದು ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಸಾಂಗ್ ತುಂಬ ಚೆನ್ನಾಗಿದೆ. ಒಂದು ಲಿರಿಕ್ಸ್ ಕೂಡ ನನಗೆ ಇಷ್ಟ ಆಯಿತು. ಸೊ ನೀವು ಯಾರೆಲ್ಲ ಇನ್ನೂ ಸಾಂಗ್ನ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಸಾಂಗ್ ನೋಡ್ಕೊಬನ್ನಿ ಅಂತಾರೆ. ವೀಡಿಯೋ ಸಾಂಗ್ ನೋಡ್ಕೊಬನ್ನಿ, ಹೇಗೆ ಅನ್ನಿಸ್ತು ಅಂತ ಆಮೇಲೆ ನನಗೆ ಬಂದು ಕಮೆಂಟ್ ಮಾಡಿ. ನೋಡಿರೋರು ಇವಾಗಲೇ ಕಮೆಂಟ್ ಮಾಡಿ, ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ ತಿಳಿಸ್ಕೊಡ್ತಾ ಈ ಒಂದು ವಿಡಿಯೋನ ಸದಿಕಿಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಸೊ ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಪೈಲ್ವಾನ್ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತಾಡೋಣ.